ಯು ರೆಡಿ ಟು ಫೇಸ್. ಆಗ್ಲಿ ಏನ್ ಹಂಗಂತ ನೀನೇನು ತಿರ್ಕೊಂಡು ದುರಾಂಕರದಂಗೆ ನಾನು ಭಯಕ್ಕೆ ಹೋಗಲ್ಲ. ಆಯ್ತು ಸ್ವಾಮಿ ತಪ್ಪು ಮಾಡಿದ್ದೀನಿ ನೋಡಿ. ಕರ್ನಾಟಕದಲ್ಲಿ ತಪ್ಪಿಗೆ ಏನಾದ್ರು ಒಂದು ಕ್ಷಮೆ ಅನ್ನೋದು ಒಂದು ಇದೇ ಇರುತ್ತಲ್ವ, ಅದನ್ನ ಹೆಂಗ್ ಪಡಿಬೇಕು, ಅದನ್ನ ಆಟಿಟ್ಯೂಡ್ ಅನ್ನೋದು ಆಗಲ್ಲ. ಏನಿದೆ ಮನಸ್ಸಿಂದ ಪ್ರೀತಿಯಿಂದ ಹೋಗ್ಬೇಕು. ಶಿವಣ್ಣ ಅವ್ರ ಹತ್ರ ನಾವು ಕುತ್ಕೊಂಡು ಸರ್ ನಾನು ತಪ್ಪು ಮಾಡಿದ್ದೀನಿ ಸರ್ ಒಂದು 2 ನಿಮಿಷ ಮಾತಾಡ್ಬೇಕು ಅಂತ ಹಿಂಗೆ ಕುತ್ಕೊಂಡು ನಾವು ಮಾತಾಡೋಕ್ಕಾಗಲ್ಲ. ಅದಕ್ಕೆ ಕಾದು 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 ಪಶ್ಚಾತ್ತಾಪ ಪಟ್ಟೆ ಹಿಡಿಬೇಕು. ಆ ಭಗವಂತ ಅದೇ ಅನುಮಾನ ಮಾಡ್ಕೊಡ್ತಾನೆ. ಈಗ ನೋಡಿ ಅವತ್ತು ಸ್ಟುಡಿಯೋದಲ್ಲಿ ಹಂಗೆ ಹೋಗಿ ಖಾಲಿ ಬಿದ್ದಿದ್ದಕ್ಕೆ ನಮ್ಗೊಂದು ಖುಷಿಯಾಗಿದ್ದು. ಎಷ್ಟು ದಿನ ಕಾದ್ರಿ? 3 ದಿವಸ ಅವ್ರ ಮನೆ ಹತ್ರ ಹೋಗಿದ್ದೆ. 3 ದಿವಸ ಹೋಗಿ ಕಾರಲ್ಲೇ ಮಲಿಕೊಂಡಿದ್ದು. ನಮ್ಮ ವೈಫು ಮಗು ಎಲ್ಲ ಅಲ್ಲೇ ಮಲಗಿದ್ದು. ಕಾರಲ್ಲೇ ಮಲಗಿದ್ದು. ಅಲ್ಲಿ ಹಿಂದೆ ರೋಡು, ಆ ರೋಡಲ್ಲಿ ಅಲ್ಲಲ್ಲೇ ಹಾಕೊಂಡಿದ್ದು. ಹೋಗಿ ಟಿಫನ್ ಮಾಡ್ಕೊಳ್ಳಿವೋ ಮತ್ತೆ ಬರೀವೋ. ಆಮೇಲೆ ನೈಟ್ ಹೋಗಿ ಒಂದು 2 ಅವರ್ ಇದ್ದು, 3 ಅವರ್ ಇದ್ದು ಇರ್ಲಿಲ್ಲ, ಮನೇಲಿ ಇರಲಿಲ್ಲ. ನನಗೇನು ಅಂದ್ರೆ ಕಾಯ್ತಿದ್ರಿ ಶಿವಣ್ಣ ಬರೋದು. ನನಗೇನು ಅನ್ಕೊಂಡಿದ್ದೆ ಅಂದ್ರೆ ಅವರು ಮನೇಲಿ ಇಲ್ಲ ಅನ್ನೋರಲ್ಲ, ಇವರು ಬೇಕಾಗಿ ಕ್ಷಮೆ ಕೇಳಕ್ ಬರ್ತಾನೆ ಅಂತಲೇ ಸುಳ್ಳು ಹೇಳ್ತಾರೆ ಅನ್ಕೊಂಡು ನಾನೇನ್ ಮಾಡಿದೆ, 3 ದಿವಸ ಅಲ್ಲೇ ಅದೇ. ಶಿವಣ್ಣ ಅವ್ರು ಇರ್ಲಿಲ್ಲ. ಆಮೇಲೆ ಕೊನೆ 4ನೇ ದಿವಸ ಗೊತ್ತಾಯ್ತು ಇಲ್ಲ ಅವ್ರು ಅಮೆರಿಕಕ್ಕೇನೋ ಹೋಗಿದ್ದಾರೆ ಹಂಗೆ ಹಿಂಗೆ ಅಂತ. ಅದನ್ನ ಕೆಲವರೆಲ್ಲ ಫೋನ್ ಮಾಡಿ ಏನಪ್ಪ ಅಹಂಕಾರ ನೀನು, ಶಿವಣ್ಣ ಅವ್ರಿಗೆ ಹಿಂಗೆ ಅಂದಿದ್ಯಾ, 1 ದಿವಸ ಹೋಗಿ ಅವ್ರ ಮಂತಕ್ಕೆ ಹೋಗಿಲ್ಲ ಏನಿಲ್ಲ, ಕ್ಷಮೆ ಕೇಳಕ್ ನೀನು ಹೋಗ್ತಾನೆ ಇಲ್ಲ, ನಿನ್ ಪಾಡಿ ನೀನು ಇದ್ಬಿಟ್ರೆ ಏನರ್ಥ ಹಂಗೆ ಹಿಂಗೆ ಅಂತ ಅಂದ್ರು ಕೆಲವರು. ಅಲ್ಲ ಅವರು ನಿಮ್ಗೆ ಗೊತ್ತಿರೋರು ಅಥವಾ ಅಣ್ಣನ ಅಭಿಮಾನಿಗಳು ಕೆಲವ್ರು ಅಂದ್ರು. ಸರ್ ಸತ್ಯಲ್ಲೂ ಹೋಗಿದ್ದೀನಿ ಸರ್, ಬೇಕಾದ್ರೆ ನೋಡಿ ಅಂತ ಕೆಲವನ್ನ ವಿಡಿಯೋಗಳು ಕಳಿಸ್ತೆ. ಅವ್ರಿಗೂ ಕಳಿಸ್ತೆ, ಒಂದಿಂದ 2-3 ಜನ ಕಳಿಸ್ತೆ. ಅದ್ ನೋಡಿ ವೈರಲ್ ಆಗೋದು. ತುಂಬಾ ಜನ ನಾವು ನೋಡಿದ್ವಿ. ಶಿವಣ್ಣ ಅವ್ರ ಗೇಟ್ ತೆಗಿತಿಲ್ಲ, ಅದು ತೆಗಿತಿಲ್ಲ ಅಂತ ಆಗೋಯ್ತು. ಅಯ್ಯೋ ಈ ತರ ಕೆಟ್ಟದಾಗ ಹೋಗ್ಬಿಡ್ತಲ್ಲ. ಮತ್ತೆ ನನಗೆ ಇದೇನ್ ಗಾಚಾರ,